ಹಾಗೆ ನೀವು ಡ್ರಾಫ್ಟ್ ಅಲ್ಲಿ 8 ತರ ನೀವು ಸ್ಪೀಡ್ ಅಲ್ಲಿ ಮುಂದಕ್ಕೆ ಹೋಗ್ತೀರಾ. ಅದೇ ರೀತಿ PTOಗೆ ಎಳ್ಕೊಂಡ್ರೆ ನೀವು 8 ತರ ಸ್ಪೀಡ್ ಅಲ್ಲೂ ಕೂಡ ಮುಂದಕ್ಕೆ ಹೋಗ್ತೀರಾ ನೋಡಿ. ಹಾಗೆ ಈ ಟ್ರ್ಯಾಕ್ಟರ್ ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ ನೋಡಿ, ಡೀಸೆಲ್ ಫಿಲ್ಟರ್ 1 ಕೊಟ್ರೆ ಸರಿನಾ 2 ಕೊಟ್ರೆ ಸರಿನಾ ಅಂತ ಕೇಳಿದ್ರೆ ನೋಡಿ, ಹಾಗಾಗಿ ಲೋಡರು ಡೋಸರು ಹೆವಿ ಆದ ಇಂಪ್ಲಿಮೆಂಟ್ಸ್ ಗಳನ್ನ ಈ ಟ್ರ್ಯಾಕ್ಟರ್ ಅಲ್ಲಿ ಅಣ್ಣ ಕ್ಲಚ್ ಪ್ಲೇ ಎಷ್ಟಿರ್ಬೇಕು ಹೇಳಿ ಅಣ್ಣ? 3/4 ಇಂಚಿಂದ 1 ಇಂಚ್ ಇರಬೇಕು. ಹೌದಾ? ಕ್ಲಚ್ ಪ್ಲೇ ಜಾಸ್ತಿ ಇದ್ರೆ ಏನಾಗುತ್ತೆ, ಕಡಿಮೆ ಇದ್ರೆ ಏನಾಗುತ್ತೆ? ರೈತ ಬಾಂಧವರಿಗೆ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ನಾವಿವತ್ತು ಈ ಟ್ರ್ಯಾಕ್ಟರ್ ಬಗ್ಗೆ ನೋಡೋಣ. ಹಾಗೆ ಈ ಟ್ರ್ಯಾಕ್ಟರ್ ನ ಮಾಡಲ್ ಬಂದ್ಬಿಟ್ಟು ಮಹೀಂದ್ರಾ ಅರ್ಜುನ್ ಅಲ್ಟ್ರಾ 1 605 DI MS 4-wheel ಡ್ರೈವ್ ಅಲ್ಲಿ ಈ ಟ್ರ್ಯಾಕ್ಟರ್ ಬರುತ್ತೆ. ಟ್ರ್ಯಾಕ್ಟರ್ ನ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಕೊನೆ ತನಕ ನೋಡಿ. ನಿಮ್ಗೇನಾದ್ರೂ ಈ ಟ್ರ್ಯಾಕ್ಟರ್ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಬಂದು ಮೆಸೇಜ್ ಮಾಡ್ಬೋದು. ಬನ್ನಿ ಹಾಗೆ ಟ್ರ್ಯಾಕ್ಟರ್ ನ ಬಾನೆಟ್ ಓಪನ್ ಮಾಡ್ಬಿಟ್ಟು ಇಂಜಿನ್ ಬಗ್ಗೆ ನೋಡೋಣ ನೋಡಿ. ಹಾಗೆ ಬಾನೆಟ್ ಓಪನ್ ಮಾಡಕ್ಕೆ ಒಂದು ಪ್ಲಾಕ್ ನ ಕೊಟ್ಟಿದ್ದಾರೆ. ನೀವು ಈಸಿಯಾಗಿ ಪ್ರೆಸ್ ಮಾಡ್ಕೊಂಡು ಈ ಬಾನೆಟ್ ನ ಓಪನ್ ಮಾಡ್ಕೋಬಹುದು. ಬನ್ನಿ ಹಾಗೆ ಟ್ರ್ಯಾಕ್ಟರ್ ನ ಸೈಡ್ ಗಾರ್ಡ್ಗಳು ತೆಗೆದ್ಬಿಟ್ಟು ಇಂಜಿನ್ ಬಗ್ಗೆ ನೋಡೋಣ. ಹಾಗೆ ಟ್ರ್ಯಾಕ್ಟರ್ ನ ಇಂಜಿನ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 4 ಸಿಲಿಂಡರ್ 48.7 HP DI ಇಂಜಿನ್ ಕೊಟ್ಟಿದ್ದಾರೆ ನೋಡಿ. ಈ ಇಂಜಿನ್ ಬಂದ್ಬಿಟ್ಟು ನಿಮಗೆ 2100 RPM ಅಲ್ಲಿ ಕೆಲಸ ಮಾಡುತ್ತೆ. ಸೊ ಯಾವ ತರ ಅಂತಂದ್ರೆ, ನೀವು ಮೀಟರ್ ಅಲ್ಲಿ 21ಕ್ಕೆ ರೈಸ್ ಮಾಡಿದ್ರೆ ಇದು 48.7 HP ಪವರ್ ನ ಕೊಡುತ್ತೆ ನೋಡಿ. ಈ ಇಂಜಿನ್ ಬಂದ್ಬಿಟ್ಟು ನಿಮಗೆ ವಾಟರ್ ಕೂಲ್ಡ್ ಇಂಜಿನ್ ಆಗಿರೋದ್ರಿಂದ ಒಂದು ಒಳ್ಳೆ ರೇಡಿಯೇಟರ್ ನ ಕೊಟ್ಟಿದ್ದಾರೆ. ಹಾಗಾಗಿ ನಿಮಗೆ ಹೀಟಿಂಗ್ ನ ಸಮಸ್ಯೆ ಬರಲ್ಲ. ಒಂದು ಒಳ್ಳೆ ವಾಟರ್ ಬಾಡಿ ಕೂಡ ಕೊಟ್ಟಿದ್ದಾರೆ, ಆದ್ರಿಂದ ನಿಮಗೆ ನೀರಿನ ಲೀಕೇಜ್ ಆಗೋ ಸಮಸ್ಯೆ ಕೂಡ ಬರಲ್ಲ. ಹಾಗೆ ಟ್ರ್ಯಾಕ್ಟರ್ ನ ಡೀಸೆಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 68 ಲೀಟರ್ ಕೆಪಾಸಿಟಿಯ ಡೀಸೆಲ್ ಟ್ಯಾಂಕ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಒಂದು 2 ಡೀಸೆಲ್ ಫಿಲ್ಟರ್ ನ ಕೊಟ್ಟಿದ್ದಾರೆ ನೋಡಿ. ಡೀಸೆಲ್ ಫಿಲ್ಟರ್ 1 ಕೊಟ್ರೆ ಸರಿನಾ 2 ಕೊಟ್ರೆ ಸರಿನಾ ಅಂತ ಕೇಳಿದ್ರೆ ನೋಡಿ, 2 ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಒಂದ್ರಲ್ಲಾದ್ರೆ ಒಂದೇ ಫಿಲ್ಟರ್ ಆಗ್ತಿರುತ್ತೆ ನೋಡಿ. 2 ಫಿಲ್ಟರ್ ಕೊಡೋದ್ರಿಂದ ನೋಡಿ, ಡೀಸೆಲ್ ಇದಕ್ಕೆ ಬರುತ್ತೆ ಫಸ್ಟ್, ಆಮೇಲೆ ಇಲ್ಲಿ ಫಿಲ್ಟರ್ ಆಗಿ ಮತ್ತೆ ಇಲ್ಲಿಂದ ಈ ಫಿಲ್ಟರ್ಗೆ ಹೋಗುತ್ತೆ. ಹಾಗಾಗಿ ನಿಮ್ಮ ಇಂಜಿನ್ಗೆ ಒಳ್ಳೆ ಡೀಸೆಲ್ ನ ಸಪ್ಲೈ ಮಾಡುತ್ತೆ. ಹಾಗಾಗಿ 2 ಡೀಸೆಲ್ ಫಿಲ್ಟರ್ ಕೊಟ್ಟಿರೋದು ಒಳ್ಳೆ ವಿಚಾರ. ಹಾಗೆ ಟ್ರ್ಯಾಕ್ಟರ್ ನ ಡೀಸೆಲ್ ಪಂಪ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ನಿಮಗೆ ಇನ್ಲೈನ್ ಡೀಸೆಲ್ ಪಂಪ್ ಅನ್ನ ಕೊಟ್ಟಿದ್ದಾರೆ ನೋಡಿ. ಆದ್ರಿಂದ ನಿಮಗೆ ಡೀಸೆಲ್ ಅವರೇಜ್ ಕೂಡ ಚೆನ್ನಾಗಿರುತ್ತೆ ನೋಡಿ. ಬಾಷ್ ಕಂಪ್ನಿದೇ ಆಗಿರೋದ್ರಿಂದ ಈ ಟ್ರ್ಯಾಕ್ಟರ್ ನ ಡೀಸೆಲ್ ಪಂಪ್ ಮೇಂಟೆನೆನ್ಸ್ ಕೂಡ ಕಡಿಮೆ ಇರುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ ನ ಏರ್ ಫಿಲ್ಟರ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಡ್ರೈ ಟೈಪ್ ಏರ್ ಫಿಲ್ಟರ್ ನ ಕೊಟ್ಟಿದ್ದಾರೆ ನೋಡಿ. ನೀವೇನಾದ್ರೂ ಡೈಲಿ ರೋಟಾವೇಟರ್ ನ ಧೂಳ ಓಡಿಸ್ತೀರಾ ಅಂದ್ರೆ ಡೈಲಿ ಕೂಡ ಈ ಫಿಲ್ಟರ್ ಗಳನ್ನ ಕ್ಲೀನ್ ಮಾಡ್ಕೊಳ್ಳೋದು ಒಳ್ಳೇದು. ಒಂದು ಒಳ್ಳೆ ಸೆನ್ಸಾರ್ ನ ಕೊಟ್ಟಿದ್ದಾರೆ. ನಿಮ್ಗೆ ಏನಾದ್ರು ಇಲ್ಲಿ ಡಸ್ಟ್ ಕಟ್ಕೊಂತು ಅಂದ್ರೆ ನಿಮ್ಗೆ ಅಲ್ಲಿ ಡ್ಯಾಶ್ ಬೋರ್ಡ್ ಅಲ್ಲಿ ತೋರಿಸುತ್ತೆ. ಹಾಗೆ ಟ್ರ್ಯಾಕ್ಟರ್ ನ ಟ್ರಾನ್ಸ್ಮಿಷನ್ ಅಂದ್ರೆ ಗೇರ್ ಬಾಕ್ಸ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದ್ರಲ್ಲಿ ಬಂದ್ಬಿಟ್ಟು ನಿಮಗೆ ಫುಲ್ಲಿ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ನ ಕೊಟ್ಟಿದ್ದಾರೆ. ಆದ್ರಿಂದ 16 ಫಾರ್ವರ್ಡ್ ಮತ್ತೆ 4 ರಿವರ್ಸ್ ಗೇರ್ ಸಿಗುತ್ತೆ. ಅಂದ್ರೆ ನೀವು ಈ ಟ್ರ್ಯಾಕ್ಟರ್ ನ 16 ತರ ಸ್ಪೀಡ್ ಅಲ್ಲಿ ಮುಂದಕ್ಕೆ ತಗೊಂಡು ಹೋಗ್ಬೋದು, ಮತ್ತೆ 4 ತರ ಸ್ಪೀಡ್ ಅಲ್ಲಿ ನೀವು ಈ ಟ್ರ್ಯಾಕ್ಟರ್ ನ ಹಿಂದಕ್ಕೆ ತಗೊಂಡ್ಬರ್ಬೋದು. ಯಾವ ತರ ಅಂತಂದ್ರೆ ನೋಡಿ, ಇದರಲ್ಲಿ ಹೈ ಮತ್ತೆ ಲೋ ಇದೆಯಾ, ಮತ್ತೆ ಇಲ್ಲಿ ಬಂದ್ಬಿಟ್ಟು ನಿಮಗೆ 4 ಗೇರ್ಸ್ ಇದೆ, ಮತ್ತೆ ಪ್ಲಸ್ ಒಂದು ರಿವರ್ಸ್ ಗೇರ್ ಇದೆ. ಹಾಗಾಗಿ 8 ತರ ನೀವು ಹೋಗ್ತೀರಾ ಫ್ರಂಟ್ ಅಲ್ಲಿ. ಹಾಗೆ ನೀವು ಡ್ರಾಫ್ಟ್ ಅಲ್ಲಿ 8 ತರ ನೀವು ಸ್ಪೀಡ್ ಅಲ್ಲಿ ಮುಂದಕ್ಕೆ ಹೋಗ್ತೀರಾ. ಅದೇ ರೀತಿ PTOಗೆ ಎಳ್ಕೊಂಡ್ರೆ ನೀವು 8 ತರ ಸ್ಪೀಡ್ ಅಲ್ಲೂ ಕೂಡ ಮುಂದಕ್ಕೆ ಹೋಗ್ತೀರಾ. ಹಾಗಾಗಿ ನಿಮಗೆ ಇದು 16 ಸ್ಪೀಡು ಮುಂದಕ್ಕೆ ಹೋಗುತ್ತೆ, ಮತ್ತೆ 4 ಸ್ಪೀಡು ಹಿಂದಕ್ಕೆ ಬರುತ್ತೆ. 4 ಸ್ಪೀಡ್ ಯಾವ ತರ ಅಂತಂದ್ರೆ ನೋಡಿ, ಇಲ್ಲಿ ರಿವರ್ಸ್ ಹಾಕಂತೀರಾ, ಮತ್ತೆ ಇಲ್ಲಿ ಹೈ ಲೋ, ಹೈ ಅಲ್ಲಿ ಒಂಥರ ಮತ್ತೆ ಲೋ ಅಲ್ಲಿ ಒಂಥರ ರಿವರ್ಸ್ ಆಗುತ್ತೆ. ಇಲ್ಲಿ PTOಗೆ ಒಂಥರ ರಿವರ್ಸ್ ಆಗುತ್ತೆ, ಮತ್ತೆ ಡ್ರಾಫ್ಟಿಗೆ ಒಂಥರ ರಿವರ್ಸ್ ಆಗುತ್ತೆ. ಯಾವ ತರ ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ವಿಡಿಯೋ ಕೊನಲ್ಲಿ ನೋಡ್ಬೋದು. ಬನ್ನಿ ಹಾಗೆ ಟ್ರ್ಯಾಕ್ಟರ್ನ ಹೈಡ್ರೋಲಿಕ್ಸ್ ಬಗ್ಗೆ ನೋಡೋದಾದ್ರೆ ನೋಡಿ, ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಸಿಂಗಲ್ ಪಾಯಿಂಟ್ ಲಿಂಕೇಜ್ ಇರುವ ADDC ಹೈಡ್ರೋಲಿಕ್ಸ್ ನ ಕೊಟ್ಟಿದ್ದಾರೆ ನೋಡಿ. ಈ ಹೈಡ್ರೋಲಿಕ್ಸ್ ಬಂದ್ಬಿಟ್ಟು ನಿಮಗೆ 2200 kg ಭಾರನ ಎತ್ತುತ್ತೆ. ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 2200 kg ಲಿಫ್ಟಿಂಗ್ ಕೆಪಾಸಿಟಿ ಇರೋದ್ರಿಂದ ಪೊಟಾಟೋ ಪ್ಲಾಂಟರ್ ಮತ್ತೆ ಸೂಪರ್ ಸೀಡರ್ ಅಂತ ಇಂಪ್ಲಿಮೆಂಟ್ಸ್ ಗಳನ್ನ ನೀವು ಆರಾಮಾಗಿ ಈ ಟ್ರ್ಯಾಕ್ಟರ್ ಅಲ್ಲಿ ಯೂಸ್ ಮಾಡಬಹುದು. ಹಾಗೆ ಟ್ರ್ಯಾಕ್ಟರ್ ನ PTO ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 42.5 HP 6 ಪ್ಲೇನ್ 540 PT ನ ಕೊಟ್ಟಿದ್ದಾರೆ. ಹಾಗೆ ಟ್ರ್ಯಾಕ್ಟರ್ ಅಲ್ಲಿ ಬಂದ್ಬಿಟ್ಟು ನಿಮಗೆ 2 ತರ PTO ಆಪ್ಷನ್ ಅಲ್ಲಿ ಬರುತ್ತೆ ನೋಡಿ. ಒಂದು ಬಂದ್ಬಿಟ್ಟು ನಿಮಗೆ 540 ಮತ್ತೆ ರಿವರ್ಸ್ PTO ಬರುತ್ತೆ, ಇನ್ನೊಂದು ಬಂದ್ಬಿಟ್ಟು 540 ಎಕಾನಮಿ ಮತ್ತೆ 540 ಸ್ಟ್ಯಾಂಡರ್ಡ್ PTO ಬರುತ್ತೆ. ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 540 ಸ್ಟ್ಯಾಂಡರ್ಡ್ ಮತ್ತೆ ರಿವರ್ಸ್ PTO ದಲ್ಲಿ ಈ ಟ್ರ್ಯಾಕ್ಟರ್ ಬರುತ್ತೆ. ಹಾಗೆ ಟ್ರ್ಯಾಕ್ಟರ್ ನ ಟೈರ್ ಸೈಜ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಹಿಂದೆ MRF ಅವರ 16.9 × 28 ಇಂಚ್ ಇರುವ ಟೈರ್ ನ ಕೊಟ್ಟಿದ್ದಾರೆ. ಅಂದ್ರೆ 16.9 ಇಂಚು ಅಗಲ 28 ಇಂಚು ವ್ಯಾಸವಿರುವ ಟೈರ್ ನ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ, ಇಲ್ಲಿಂದ ಇಲ್ಲಿ ತನಕ ನಿಮಗೆ 28 ಇಂಚು ಇರುತ್ತೆ. ಹಾಗೆ ಟ್ರ್ಯಾಕ್ಟರ್ ನ ಫ್ರಂಟ್ ಟೈರ್ ಸೈಜ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ 9.5 × 24 ಸೆಕ್ಷನ್ ಇರುವ ಟೈರ್ ನ ಕೊಟ್ಟಿದ್ದಾರೆ. ಅಂದ್ರೆ 9.5 ಇಂಚು ಅಗಲ ಮತ್ತೆ 24 ಇಂಚು ವ್ಯಾಸವಿರುವ ಟೈರ್ ನ ಕೊಟ್ಟಿದ್ದಾರೆ. ಹಾಗೆ ಟ್ರ್ಯಾಕ್ಟರ್ ನ ಫ್ರಂಟ್ ಆಕ್ಸಲ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಪ್ಲಾನೆಟರಿ ಡ್ರೈವ್ ಆಕ್ಸಲ್ ನ ಕೊಟ್ಟಿದ್ದಾರೆ. ಹಾಗಾಗಿ ಲೋಡರು ಡೋಸರು ಹೆವಿ ಆದ ಇಂಪ್ಲಿಮೆಂಟ್ಸ್ ಗಳನ್ನ ಈ ಟ್ರ್ಯಾಕ್ಟರ್ ಅಲ್ಲಿ ನೀವು ಬಳಸಬಹುದು.
ಹಾಗೆ ಟ್ರ್ಯಾಕ್ಟರ್ನ ಸ್ಟೇರಿಂಗ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ನ ಕೊಟ್ಟಿದ್ದಾರೆ. ಅಂದ್ರೆ ನೋಡಿ ರ್ಯಾಮ್ ಈ ಕಡೆನೂ ಇರುತ್ತೆ ಹಾಗೆ ಈ ಕಡೆನೂ ಇರುತ್ತೆ. ಅದರಿಂದ ನೀವು ಸ್ಟೇರಿಂಗ್ ವೀಲ್ ನ ನೀವು ಈಸಿಯಾಗಿ ಕೂಡ ತಿರುಗಿಸ್ಕೋಬಹುದು. ನೋಡಿ ಹಾಗೆ ಒಂದು ಒಳ್ಳೆ ಫ್ಯೂಸ್ ಬಾಕ್ಸ್ ನ ಇಲ್ಲೇ ಕೊಟ್ಟಿದ್ದಾರೆ. ನಿಮ್ಗೆ ಏನಾದ್ರು ಲೈಟ್ ಅವ್ ಏನಾದ್ರು ಫ್ಯೂಸ್ ಹೋದ್ರೆ ನೀವು ಈಸಿಯಾಗಿ ಕೂಡ ಚೇಂಜ್ ಮಾಡ್ಕೋಬಹುದು. ಬನ್ನಿ ಹಾಗೆ ಟ್ರ್ಯಾಕ್ಟರ್ನ ಬಾನೆಟ್ ಕ್ಲೋಸ್ ಮಾಡ್ಬಿಟ್ಟು ಡ್ಯಾಶ್ ಬೋರ್ಡ್ ಬಗ್ಗೆ ನೋಡೋಣ. ನೋಡಿ ಇದರಲ್ಲಿ ಬಂದ್ಬಿಟ್ಟು ನಿಮಗೆ RPM ಮೀಟರು, ಹಾಗೆ ಇಲ್ಲಿ ಅವರ್ಸ್ ತೋರಿಸುತ್ತೆ. ಮತ್ತೆ ಇದು ಬಂದ್ಬಿಟ್ಟು ನಿಮಗೆ ಡೀಸೆಲ್ ಇಂಡಿಕೇಟರ್, ಮತ್ತೆ ಇದು ಬಂದ್ಬಿಟ್ಟು ನಿಮಗೆ ಟೆಂಪರೇಚರ್ ನ ತೋರಿಸುತ್ತೆ. ಇದು ಬಂದ್ಬಿಟ್ಟು ನಿಮಗೆ 4 ವೀಲ್ ಎಂಗೇಜ್ ಆಗಿದೆಯಾ ಡಿಸೆಂಗೇಜ್ ಆಗಿದೆಯಾ ಅನ್ನೋದು ತೋರಿಸುತ್ತೆ. ನೋಡಿ ಎಂಗೇಜ್ ಆಗಿದ್ರೆ ನೋಡಿ ಈ ತರ ಗ್ರೀನ್ ಲೈಟ್ ಅಲ್ಲಿ ಬರುತ್ತೆ, ಮತ್ತೆ ಡಿಸೆಂಗೇಜ್ ಆಗಿದ್ರೆ ಆಫ್ ಆಗಿರುತ್ತೆ. ಮತ್ತೆ ಇದು ಬಂದ್ಬಿಟ್ಟು ನಿಮಗೆ PTO ಆನ್ ಆಗಿದೆಯಾ ಆಫ್ ಆಗಿದೆಯಾ ಅನ್ನೋದು ಕೂಡ ತೋರಿಸುತ್ತೆ. ಹಾಗೆ ಒಂದು ಟ್ರಿಪ್ ಮೀಟರ್ ನ ಕೊಟ್ಟಿದ್ದಾರೆ. ನೀವು 0 ಕೂಡ ಈ ಬಟನ್ ಪ್ರೆಸ್ ಮಾಡಿ 0ನ ಮಾಡ್ಕೋಬಹುದು. ನೋಡಿ ಇವೆರಡು 0 ಯಾವ ತರ ಅಂದ್ರೆ ನೋಡಿ ಈ 0 ಬಂದ್ಬಿಟ್ಟು ನಿಮಗೆ ಅವರ್ಸ್ ತೋರಿಸುತ್ತೆ. ಈಗ 1 ತೋರಿಸಿದ್ರೆ 1 ಅವರ್, 2 ತೋರಿಸಿದ್ರೆ 2 ಅವರ್. ಅದೇ ಈ 0 ಬಂದ್ಬಿಟ್ಟು ನಿಮಗೆ 1 ತೋರಿಸಿದ್ರೆ 6 ನಿಮಿಷ ತೋರಿಸುತ್ತೆ. ನೋಡಿ 2 ಅಂತ ಬರ್ತಿದ್ರೆ ನಿಮಗೆ 12 ನಿಮಿಷ, 1 ಪಾಯಿಂಟ್ ಬಂದ್ಬಿಟ್ಟು ನಿಮಗೆ 6 ನಿಮಿಷನ ತೋರಿಸುತ್ತೆ. ನೋಡಿ ಹಾಗೆ ಲೈಟ್ ಆನ್ ಅಂಡ್ ಆಫ್ ಸ್ವಿಚ್ ಎಲ್ಲ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಮತ್ತೆ ಇದು ಬಂದ್ಬಿಟ್ಟು ನಿಮಗೆ ಇಂಡಿಕೇಟರ್ಸ್, ಹಾಗೆ ಒಂದು ಒಳ್ಳೆ ಆರನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ ಹಾಗೆ ಒಂದು ಒಳ್ಳೆ ಹಜಾರ್ಡ್ ಸ್ವಿಚ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ 4 ಇಂಡಿಕೇಟರ್, 4 ಇಂಡಿಕೇಟರ್. ಹಾಗೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಒಂದು ಒಳ್ಳೆ ಡಬಲ್ ವಾಲ್ ಡಿಸ್ಟ್ರಿಬ್ಯೂಟರ್ ನ ಕೊಟ್ಟಿದ್ದಾರೆ. ನೀವೇನಾದ್ರೂ ಪಲ್ಟಿ ನೇಗ್ಲು ಆ ತರ ಇಂಪ್ಲಿಮೆಂಟ್ಸ್ ಗಳನ್ನ ಯೂಸ್ ಮಾಡ್ತಿದ್ರೆ ಇದು ತುಂಬಾ ನಿಮಗೆ ಅನುಕೂಲವಾಗಿರುತ್ತೆ. ಇಲ್ಲೇ ಡಿಫರೆನ್ಷಿಯಲ್ ಲಾಕ್ ನ ಕೊಟ್ಟಿದ್ದಾರೆ. ನೋಡಿ ಡಿಫರೆನ್ಷಿಯಲ್ ಲಾಕ್ ಇರೋದ್ರಿಂದ ಕೆಸರಲ್ಲಿ ಏನಾದ್ರು ಟೈರ್ ಉಣ್ಕಂತು ಅನ್ಕೊಳ್ಳಿ. ನೋಡಿ ಈ ಟೈರ್ ಉಣ್ಕೊಂಡಿರುತ್ತೆ, ಈ ಟೈರ್ ರೋಲ್ ಹೊಡಿತಿರುತ್ತೆ ಅನ್ಕೊಳ್ಳಿ. ಈ ಡಿಫರೆನ್ಷಿಯಲ್ ಲಾಕ್ ನ ಪ್ರೆಸ್ ಮಾಡಿದ್ರೆ ನೀವು ನೋಡಿ ಗೇರ್ ಬಾಕ್ಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ 2 ಟೈರು ಲಾಕ್ ಆಗ್ಬಿಟ್ಟು ಒಂದೇ ತರ ಸ್ಪೀಡ್ ಅಲ್ಲಿ ಮುಂದಕ್ಕೆ ಹೋಗ್ತಾವ. ಆಗ ನಿಮಗೆ ಟ್ರ್ಯಾಕ್ಟರ್ ಆರಾಮಾಗಿ ಮುಂದಕ್ಕೆ ಬರುತ್ತೆ. ಹಾಗೆ PC ಲಿವರ್, DC ಲಿವರ್ಗಳನ್ನ ನೀವು ಈಸಿಯಾಗಿ ಯೂಸ್ ಮಾಡೋ ರೀತಿನೇ ಕೊಟ್ಟಿದ್ದಾರೆ. ನೀವು ಆರಾಮಾಗಿ ಕೂಡ ಯೂಸ್ ಮಾಡ್ಕೋಬಹುದು. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 4 ವೀಲ್ ಡ್ರೈವ್ ಆಗಿರೋದ್ರಿಂದ 4 ವೀಲ್ ನ ಎಂಗೇಜ್ ಮತ್ತೆ ಡಿಸೆಂಗೇಜ್ ಮಾಡಕ್ಕೆ ಒಂದು ಒಳ್ಳೆ ಲಿವರ್ ನ ಕೊಟ್ಟಿದ್ದಾರೆ. ನೋಡಿ ಮೇಲಕ್ಕೆ ಎತ್ತಿದ್ರೆ 4 ವೀಲ್ ಎಂಗೇಜ್ ಆಗುತ್ತೆ. ನೋಡಿ 4 ವೀಲ್ ಎಂಗೇಜ್ ಆದ್ರೆ ಇಲ್ಲಿ ನಿಮಗೆ ಸಿಗ್ನಲ್ ತೋರಿಸುತ್ತೆ. ಅದೇ ಡಿಸೆಂಗೇಜ್ ಆದ್ರೆ ನಿಮಗೆ ಈ ಸಿಗ್ನಲ್ ಆಫ್ ಆಗುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ ನ ಕ್ಲಚ್ ಬಗ್ಗೆ ನೋಡೋದಾದ್ರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಡಬಲ್ ಕ್ಲಚ್ ಅಲ್ಲಿ ಈ ಟ್ರ್ಯಾಕ್ಟರ್ ಬರುತ್ತೆ. ಅಂದ್ರೆ ನೋಡಿ ಈ ಒಂದು ಕ್ಲಚ್ ಬಂದ್ಬಿಟ್ಟು ನಿಮಗೆ ಗೇರ್ ಬಾಕ್ಸಿಗೆ ಬರುತ್ತೆ, ಮತ್ತೆ ಇನ್ನೊಂದು ಕ್ಲಚ್ ಬಂದ್ಬಿಟ್ಟು ನಿಮಗೆ PTO ಬರುತ್ತೆ. ನೀವು PTO ಇಂಪ್ಲಿಮೆಂಟ್ಸ್ ನ ಯೂಸ್ ಮಾಡ್ತೀರಾ ಅಂದ್ರೆ ಈ PTO ನ ಎಂಗೇಜ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ ನ ಕ್ಲಚ್ ಪ್ಲೇ ಎಷ್ಟಿರ್ಬೇಕು, ಮತ್ತೆ ಈ PTO ಲಿವರ್ ನ ಕ್ಲಚ್ ಪ್ಲೇ ಎಷ್ಟಿರ್ಬೇಕು, ಮೆಕ್ಯಾನಿಕ್ ಬಾಯಲ್ಲೇ ಕೇಳೋಣ ಬನ್ನಿ ಎಷ್ಟಿರ್ಬೇಕು. ನೋಡಿ ಕ್ಲಚ್ ಪ್ಲೇ ಬಂದ್ಬಿಟ್ಟು ಜಾಸ್ತಿ ಇದ್ರೂ ಕೂಡ ಪ್ರಾಬ್ಲಮ್ಮೆ, ಕಡಿಮೆ ಇದ್ರೂ ಕೂಡ ಪ್ರಾಬ್ಲಮ್ಮೆ. ಅಣ್ಣ ಕ್ಲಚ್ ಪ್ಲೇ ಎಷ್ಟಿರ್ಬೇಕು ಹೇಳಿ ಅಣ್ಣ? 3/4 ಇಂಚಿಂದ 1 ಇಂಚ್ ಇರಬೇಕು. ಹೌದಾ? ಕ್ಲಚ್ ಪ್ಲೇ ಜಾಸ್ತಿ ಇದ್ರೆ ಏನಾಗುತ್ತೆ, ಕಡಿಮೆ ಇದ್ರೆ ಏನಾಗುತ್ತೆ? ಕ್ಲಚ್ ಪ್ಲೇ ಜಾಸ್ತಿ ಇದ್ರೆ ಗೇರ್ಗಳಿಗೆ ಹಿಂಸೆ ಆಗುತ್ತೆ ಗೇರ್ ಹಾಕಕ್ಕೆ. ಕ್ಲಚ್ ಪ್ಲೇ ಕಡಿಮೆ ಇದ್ರೆ ನಿಮಗೆ ಕ್ಲಚ್ ಪ್ಲೇಟ್ ಹಾಳಾಗೋಗ್ಬಿಡುತ್ತೆ. ಈ ಗಾಡಿ ಡಬಲ್ ಕ್ಲಚ್ ಅಲ್ಲಿ ಬರುತ್ತೆ. ಎಕ್ಸ್ಟ್ರಾ ಲಿವರ್ ನ ಕೊಟ್ಟಿದ್ದಾರೆ PTOಗೆ. ಆ ಪ್ಲೇ ಎಷ್ಟಿರ್ಬೇಕು ಆ ಲಿವರ್ದು? 3/4 ಇಂಚಿಂದ 1 ಇಂಚ್ ಪ್ಲೇ ಇರಬೇಕು. ಅದು 3/4 ಇಂಚಿಂದ 1 ಇಂಚ್ ಪ್ಲೇ ಇರಬೇಕಾ? ಓಕೆ ಅಣ್ಣ, ಥ್ಯಾಂಕ್ ಯು. ಹಾಗೆ PTO ಎಂಗೇಜ್ ಮತ್ತೆ ಡಿಸೆಂಗೇಜ್ ಮಾಡಕ್ಕೆ ಒಂದು ಒಳ್ಳೆ ಲಿವರ್ ನ ಕೊಟ್ಟಿದ್ದಾರೆ. ನೋಡಿ ಫ್ರಂಟಿಗೆ ಹಾಕಿದ್ರೆ ನಿಮಗೆ 540 ಫ್ರಂಟ್ PTO ಸಿಗುತ್ತೆ. ಅದೇ ರೀತಿ ನೀವು ರಿವರ್ಸಿಗೆ ಹಾಕಿದ್ರೆ ನಿಮಗೆ ರಿವರ್ಸ್ PTO ಸಿಗುತ್ತೆ. ನೋಡಿ ರಿವರ್ಸ್ PTO ಇರೋದ್ರಿಂದ ರೋಟಾವೇಟ್ರಲ್ ಏನಾದ್ರು ಕಟ್ಕೊಂತು ಈ ತರ ಇದ್ದಾಗ ನೀವು ಈ PTO ನ ಆರಾಮಾಗಿ ಬಳಸ್ಕೊಂಡು ಆ ಕಸನ ನೀವು ಕ್ಲೀನ್ ಮಾಡ್ಕೋಬಹುದು. ಈಗ ಈ ಟ್ರ್ಯಾಕ್ಟರ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಇಂಜಿನ್ ಆಯಿಲ್ ಫಿಲ್ಟರ್ ಮತ್ತೆ ಹೈಡ್ರಾಲಿಕ್ ಆಯಿಲ್ ಫಿಲ್ಟರ್ಸ್ ನ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನೋಡಿ ಮಹೇಂದ್ರದಲ್ಲಿ ಬಂದ್ಬಿಟ್ಟು ನಿಮಗೆ ಮ್ಯಾಗ್ನೆಟಿಕ್ ಆಯಿಲ್ ಫಿಲ್ಟರ್ಸ್ ನ ಕೊಟ್ಟಿರ್ತಾರೆ. ಮ್ಯಾಗ್ನೆಟಿಕ್ ಆಯಿಲ್ ಫಿಲ್ಟರ್ಸ್ ಅಂತಂದ್ರೆ ನೋಡಿ ಗೇರ್ ಬಾಕ್ಸ್ ಅಲ್ಲಿ ಏನಾದ್ರು ಸಣ್ಣ ಪಿಸ್ರು ಆ ತರದ್ ಏನಾದ್ರು ಇದ್ರೆ ನೋಡಿ ಈ ಫಿಲ್ಟರ್ ಬಂದ್ಬಿಟ್ಟು ಅಲ್ಲೇ ಇಟ್ಕೊಂಡಿರುತ್ತೆ. ಅವಾಗ ನಿಮ್ ಗೇರ್ ಬಾಕ್ಸ್ ಹಾಳಾಗೋ ಸಮಸ್ಯೆ ಕೂಡ ಈ ಫಿಲ್ಟರ್ ತಡೆಯುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ ನ ಫ್ರಂಟ್ ಲುಕ್ ಬಂದ್ಬಿಟ್ಟು ತುಂಬಾ ಅಗ್ರೆಸಿವ್ ಆಗಿ ಕಾಣೋ ರೀತಿನೇ ಕೊಟ್ಟಿದ್ದಾರೆ. ಹಾಗೆ ಲೈಟ್ಸ್ ಬಗ್ಗೆ ಹೇಳೋದಾದ್ರೆ ಆಲೋಜನ್ ಅಲ್ಲೇ ಬರುತ್ತೆ. ಇಂಡಿಕೇಟರ್ಸ್ ಮತ್ತೆ ಫ್ಲೋ ಲ್ಯಾಂಪ್ ಕೂಡ ನಿಮಗೆ ಆಲೋಜನ್ ಅಲ್ಲೇ ಬರುತ್ತೆ. ಹಾಗೆ ಹಿಂದೆ ಬಂದ್ಬಿಟ್ಟು ಒಂದು ಫ್ಲೋ ಲ್ಯಾಂಪ್ ನ ಕೊಟ್ಟಿದ್ದಾರೆ. ನೋಡಿ ಲೈಟ್ ಸ್ವಿಚ್ ನ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಮತ್ತೆ ಒಂದು ಒಳ್ಳೆ ವಾಟರ್ ಬಾಟಲ್ ಹೋಲ್ಡರ್ ನ ಕೊಟ್ಟಿದ್ದಾರೆ. ಒಂದು 2 ಲೀಟರ್ ಬಾಟಲ್ ನ ನೀವು ಇಲ್ಲಿ ಇಟ್ಕೋಬಹುದು. ಹಾಗೆ ಮಡ್ಗಾರ್ಡ್ಗಳು ಶೇಕ್ ಆಗದೇ ಇರೋ ರೀತಿ ಒಂದು ಒಳ್ಳೆ ಸಪೋರ್ಟ್ ನ ಕೂಡ ಕೊಟ್ಟಿದ್ದಾರೆ. ಆದ್ರಿಂದ ನಿಮ್ ಮಡ್ಗಾರ್ಡು ಕೂಡ ಶೇಕ್ ಆಗಲ್ಲ, ಸೌಂಡ್ ಕೂಡ ಬರಲ್ಲ. ಟೂಲ್ ಬಾಕ್ಸ್ ನ ಕೊಟ್ಟಿದ್ದಾರೆ. ನೀವು ನಟ್ಟು ಬೋಲ್ಟ್ಸ್ ಸ್ಪ್ಯಾನರ್ಸ್ ಎಲ್ಲ ಆರಾಮಾಗಿ ಇಟ್ಕೋಬಹುದು. ಮತ್ತೆ ಈ ಟೂಲ್ ಬಾಕ್ಸ್ ನ ನೀವು ಲಾಕ್ ಕೂಡ ಮಾಡ್ಕೋಬಹುದು. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ ನ 4 ವೀಲ್ ಡ್ರೈವ್ ಶಾಫ್ಟ್ ಹಾಳಾಗದೇ ಇರೋ ರೀತಿ ಒಂದು ಒಳ್ಳೆ ಗಾರ್ಡ್ ನ ಕೂಡ ಕೊಟ್ಟಿದ್ದಾರೆ. ಹಾಗೆ ಈ ಟ್ರ್ಯಾಕ್ಟರ್ ನ ಓಡಿಸಿ ನೋಡೋಣ ಹೇಗಿದೆ. ನೋಡಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೋಡಿ ಎಕ್ಸ್ಟ್ರಾ ಗೇರ್ನ ನ್ಯೂಟ್ಲು ಮಾಡ್ಕೋಬೇಕಾಗತ್ತೆ. ನೋಡಿ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ ಪವರ್ ಸ್ಟೇರಿಂಗ್ ಅಲ್ಲಿ ಬರೋದ್ರಿಂದ ಮತ್ತೆ ಈ ಸ್ಟೇರಿಂಗ್ ವೀಲ್ ನ ಚಿಕ್ಕದಾಗ ಕೊಡೋದ್ರಿಂದ ನೀವು ಆರಾಮಾಗಿ ಈ ಟ್ರ್ಯಾಕ್ಟರ್ ನ ತಿರುಗಿಸ್ಕೋಬಹುದು. ನೋಡಿ ಹಾಗೆ ಈ ಟ್ರ್ಯಾಕ್ಟರ್ ನ ಪ್ರೈಸ್ ಬಗ್ಗೆ ಹೇಳೋದಾದ್ರೆ ನಿಮಗೆ
10 ಲಕ್ಷದಿಂದ 10,50,000 ತನಕನೂ ಈ ಟ್ರ್ಯಾಕ್ಟರ್ನ ಪ್ರೈಸ್ ಇದೆ. ಹಾಗೆ ಈ ಟ್ರ್ಯಾಕ್ಟರ್ನ ಸರ್ವಿಸ್ ಇಂಟರ್ವಲ್ ಬಗ್ಗೆ ಹೇಳೋದಾದ್ರೆ ನಿಮಗೆ ಫಸ್ಟ್ ಸರ್ವಿಸ್ ಬಂದ್ಬಿಟ್ಟು 100 ಗಂಟೆಗೆ ಒಂದು ಸರ್ವಿಸ್ ಇರುತ್ತೆ. ಅದಾದ್ಮೇಲೆ ನೀವು 250 ಗಂಟೆಗೆ ಒಂದು ಸರ್ವಿಸ್ನ ಮಾಡಿಸ್ಕೋಬೇಕಾಗುತ್ತೆ. ಇದು ಬಂದ್ಬಿಟ್ಟು ನಿಮಗೆ ಯಾವುದೇ ರೀತಿಯಾದ ಶಟಲ್ ಶಿಫ್ಟ್ ಅಲ್ಲ. ಇದು ಯಾವ ಥರ ವರ್ಕ್ ಆಗುತ್ತೆ ಅಂದರೆ ನೋಡಿ, ಇಲ್ಲಿ ಫಸ್ಟ್ ಗೇರಿಗೆ ಹಾಕಿದ್ರ ನೋಡಿ, ಇದು ಡ್ರಾಫ್ಟ್ ಅಂತ. ಡ್ರಾಫ್ಟ್ ಅಂದರೆ ನೀವು 5 ನೇಗ್ಲು ಈ ಥರ ಯೂಸ್ ಮಾಡೋಕ್ಕೆ ಈ ಗೇರ್ ಸೂಟ್ ಆಗುತ್ತೆ. ನೋಡಿ ಅದೇ ಸ್ಪೀಡಲ್ಲಿ ಹೋಗ್ತಿರುತ್ತಾ, ನೀವು ಅದನ್ನೇ ನೀವು ಹಿಂದಕ್ಕೆ ಕೆಳ್ಕೊಂಡ್ರೆ ಇದು ಬಂದ್ಬಿಟ್ಟು ನಿಮಗೆ ಪಿ ಟಿ ಓಗೆ ಎಂಗೇಜ್ ಆಗುತ್ತೆ. ಪಿ ಟಿ ಓಗೆ ಸ್ವಲ್ಪ ಸ್ಪೀಡ್ ಕಡಿಮೆ ಬೇಕಾಗುತ್ತೆ, ಅವಾಗ ನೀವು ಸ್ಪೀಡ್ ಕಡಿಮೆ ಇರುತ್ತೆ ನೋಡಿ. ಅದೇ ನೀವು ಮುಂದಕ್ಕೆ ಹಾಕಿದ್ರೆ ಸ್ಪೀಡ್ ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ ಹೆವಿಯಾದ ರೋಟಾವೇಟ್ರು, ಸೂಪರ್ ಸೀಡರು ಮತ್ತು ರೋಟಾ ಪ್ಲಾಂಟರು ಈ ಥರ ಹೆವಿಯಾದ ಇಂಪ್ಲಿಮೆಂಟ್ಸ್ನ ಯೂಸ್ ಮಾಡೋಕ್ಕೆ ಈ ಟ್ರ್ಯಾಕ್ಟರ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ ನೋಡಿ. ಹಾಗೆ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು 16 ಗೇರ್ ಯಾವ ಥರ ಅಂತ ಕೇಳಿದ್ರೆ ನೋಡಿ, ಐಯಲ್ಲಿ 4 ಥರ ಮುಂದಕ್ಕೆ ಹೋಗುತ್ತೆ, ಮತ್ತು ಲೋ ಅಲ್ಲಿ 4 ಥರ ಮುಂದಕ್ಕೆ ಹೋಗುತ್ತೆ. ಕರೆಕ್ಟಾ? ಟೋಟಲ್ ಆಗಿ ಎಷ್ಟಾಯಿತು? 8 ಥರ ಆಯಿತು ನೋಡಿ. 8 ಥರ ನೀವು ಡ್ರಾಫ್ಟಲ್ಲಿ ಮುಂದಕ್ಕೆ ಹೋಗ್ತೀರಾ, ಅದೇ ಥರ ನೀವು ಪಿ ಟಿ ಓದಲ್ಲಿ ಬಂದ್ಬಿಟ್ಟು ನೀವು 8 ಥರ ಮುಂದಕ್ಕೆ ಹೋಗ್ತೀರಾ. ಈ ಶಟಲ್ ಶಿಫ್ಟ್ನ ಪಿ ಟಿ ಓಗೆ ಮಾತ್ರ ಯೂಸ್ ಮಾಡಬೇಕಾಗುತ್ತೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕೋ ಕಮೆಂಟ್ ಮಾಡಿ ತಿಳಿಸಿ. ಅನ್ನದಾತ ಸುಖೀಭವ. ಧನ್ಯವಾದಗಳು. ಈ ಟ್ರ್ಯಾಕ್ಟರ್ನ ಯಾರು ತಗೋಬೇಕು ಅಂತ ನೋಡೋದಾದ್ರೆ, ನೀವೇನಾದರೂ ಹೆವಿಯಾಗಿ ಸಿಂಗಲ್ ನೇಗ್ಲು, ರೋಟಾವೇಟ್ರು, ಸೂಪರ್ ಸೀಡರು, ಡೋಸರು ಈ ಥರ ಹೆವಿಯಾದ ಇಂಪ್ಲಿಮೆಂಟ್ಸ್ನ ಯೂಸ್ ಮಾಡ್ತೀರಾ, ಅಥವಾ ಟ್ರಾಲಿ ಪರ್ಪಸ್ ಹೆವಿ ಲೋಡ್ ಹೊಡಿತೀರಾ ಅಂದರೆ ಈ ಟ್ರ್ಯಾಕ್ಟರ್ನ ನೀವು ಕನ್ಸಿಡರ್ ಮಾಡ್ಬೋದು. ನೀವೇನಾದರೂ ಅರಸೀಕೆರೆಯವರಾಗಿ ಈ ಟ್ರ್ಯಾಕ್ಟರ್ನ ತಗೋಬೇಕು ಅಂತಂದರೆ ಭೂಮಿಪುತ್ರ ಟ್ರ್ಯಾಕ್ಟರ್ ಶೋರೂಮ್ನ ವಿಸಿಟ್ ಮಾಡಿ. ನಿಮಗೆ ಒಂದು ಒಳ್ಳೆ ಪ್ರೈಸಲ್ಲಿ ಟ್ರ್ಯಾಕ್ಟರ್ನ ಕೊಡ್ತಾರೆ ನೋಡಿ. ಹಾಗೆ ಈ ಟ್ರ್ಯಾಕ್ಟರ್ನ ಸರ್ವಿಸ್ ಇಂಟರ್ವಲ್ ಬಂದ್ಬಿಟ್ಟು ನಿಮಗೆ 100 ಗಂಟೆಗೆ ಒಂದು ಸರ್ವಿಸ್ ಮಾಡಿಸ್ಕೋಬೇಕಾಗುತ್ತೆ ಫಸ್ಟ್ ಸರ್ವಿಸು. ಹಾಗೆ 250 ಗಂಟೆಗೆ ಒಂದೊಂದು ಸರ್ವಿಸ್ನ ಮಾಡಿಸ್ಕೋಬೇಕಾಗುತ್ತೆ. ಹಾಗೆ ಈ ಟ್ರ್ಯಾಕ್ಟರ್ನ ಆಕ್ಸೆಸರಿ ಆಗಿ ಒಂದು ಟಾಪ್ ಲಿಂಕು ಹುಕ್ನ ಕೊಡ್ತಾರೆ. SLIPTO ಅಂತಂದರೆ ಸಿಂಗಲ್ ಲಿವರ್ ಇಂಡಿಪೆಂಡೆಂಟ್ ಪವರ್ ಟೇಕ್ ಆಫ್ ಅಂತ.